ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಲಲಿತಾ ಮಾತಾಡ್ತದ್ದು. ಫ್ರೆಂಡ್ಸ್ ನೋಡಿ, ಇದು ಸಣ್ಣ ಕ್ರೀಮು ಸ್ಟಾಕ್ ಬಂದಿದೆ. ತುಂಬ ಸ್ಟಾಕ್. ಈ ಸರಿ ಫಸ್ಟು ಟೈಮು 50 ಪೀಸು ಒಂದೇ ಸರಿ ಬುಕ್ ಮಾಡಿರೋದು. ಯಾಕೆ ಅಂದರೆ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬಂತು, ಅಷ್ಟು ಚೆನ್ನಾಗಿ ನಮ್ಮ ಕಸ್ಟಮರು ಬುಕ್ ಮಾಡ್ಕೋತಾ ಇದ್ದಾರೆ, ಅಷ್ಟು ಚೆನ್ನಾಗಿದು ಸಿಗ್ತಾ ಇದೆ. ಫ್ರೆಂಡ್ಸ್ ನೋಡಿ, ಇದು ಬಂದು ಸ್ಮಾಲ್ ಕ್ರೀಮು. ಈ ಕ್ರೀಮಲ್ಲಿ ನಮ್ಮಲ್ಲಿ 2 ಕ್ರೀಮ್ ನಾನು ಸೇಲ್ ಮಾಡ್ತೀನಿ. ಒಂದು ನೈಟ್ ಟು ಡೇ ಕ್ರೀಮ್ ಸೇಲ್ ಮಾಡ್ತೀನಿ, ಒಂದು ಸ್ಮಾಲ್ ಕ್ರೀಮ್ ಸೇಲ್ ಮಾಡ್ತೀನಿ. ಬಟ್ ಒಂದೇನು ಅಂದರೆ ಫ್ರೆಂಡ್ಸ್, ಇದು ನೋಡಿ, ಇದ್ರ ಕ್ವಾಂಟಿಟಿ ಬಂದು 30 ಗ್ರಾಮ್ಸ್ ಇರುತ್ತೆ. ಕ್ವಾಲಿಟಿ ಮಾತ್ರ ಸೂಪರ್ ಆಗಿರುತ್ತೆ, ಅಮೇಝಿಂಗ್. ಇದ್ರ ಬಗ್ಗೆ ಹೇಳಂಗಿಲ್ಲ. ನೋಡಿ ಫ್ರೆಂಡ್ಸ್, ಇದು ಹಿಂಗಿರುತ್ತೆ. ಅನ್ಕೋತೀರ ಇದೇನಪ್ಪ ಸಣ್ಣ ಡಬ್ಬದಲ್ಲಿ ಇದೇನೋ ಕೊಡ್ತಾವ್ರೆ ಅಂತ. ನಿಜ ಹೇಳ್ತೀನಿ, ಇದನ್ನ ಯೂಸ್ ಮಾಡೋರು ಫಸ್ಟ್ ಒಂದು ವಾರ 15 ದಿನವರೆಗೂ ಮೆಡಿಷನ್ ಅನ್ಕೊಂಡೆ ಯೂಸ್ ಮಾಡಿ, ಆದರೆ ಅಷ್ಟೇ ರಿಸಲ್ಟ್ ಹಿಂಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದು ಬಂದು ಸ್ವಲ್ಪ ಕ್ರೀಮು ಥಿಕ್ನೆಸ್ ಇರುತ್ತೆ. ಏನೇ ಥಿಕ್ನೆಸ್ ಆದರೂ ಒಂದು 1 ಅವರ್ ಒಳಗಡೆ ಫೇಸು ಗ್ಲೋ ಬರುತ್ತೆ. ನೋಡಿ, ನಾನು ಬೆಳಗ್ಗೆ ಹಚ್ಚಿರೋದು ಫೇಸು ಹೆಂಗಿದೆ ಅಂದರೆ ಬಂದವರೆಲ್ಲ ಕೇಳ್ತಾರೆ, ಏನು ಇಷ್ಟು ಚೆನ್ನಾಗಿದೆ ಹಿಂಗಿದೆ ಅಂತ. ಈ ಕ್ರೀಮ್ ಹಚ್ಚೋದ್ರಿಂದ ನಮ್ಮ ಫೇಸಲ್ಲಿರೋ ಪಿಂಪಲ್ ರಿಮೂವ್ ಆಗುತ್ತೆ ಫಸ್ಟ್ ಆಫ್ ಆಲ್. ಆಮೇಲೆ ಬ್ಲ್ಯಾಕು, ಲಿಪ್ ಸುತ್ತ ಬ್ಲ್ಯಾಕು, ಇದು ಕಣ್ಣು ಸುತ್ತ ಬ್ಲ್ಯಾಕ್ಸು, ಆಮೇಲೆ ಪಿಗ್ಮೆಂಟೇಷನ್, ಮೇಯ್ನಾಗೆ ನಮ್ಮ ಲೇಡೀಸ್ಗಿರೋದು ಪಿಗ್ಮೆಂಟೇಷನ್, ಬಂಗು ಹೋಗುತ್ತೆ. ಆಮೇಲೆ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ. ಯಾಕಂದರೆ ಇದು ಕ್ರೀಮ್ ಹಚ್ಚಿದ್ರೆ ಮುಖ ಸಾಫ್ಟಾಗಿ ಬಂದು ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ, ಡೆಡ್ ಸ್ಕಿನ್ ರಿಮೂವ್ ಆಗಿ ಇದೆಲ್ಲ ಬಂದು ಫೇಸೇ ಗ್ಲೋ ಬರುತ್ತೆ. ಫ್ರೆಂಡ್ಸ್, ಇದರಲ್ಲಿ ಯಾವುದೇ ಥರದ್ದು ಕೆಮಿಕಲ್ ಇಲ್ಲ. ಇದು ಒಂದು ದೊಡ್ಡ ಆಯುರ್ವೇದಿಕ್ ಕಂಪನಿ ಇರೋದ್ರಿಂದ ಇದು ಒಳ್ಳೆ ಯೂಸಬಲ್ ಆಗಿದೆ. ಇದು ಸುಮಾರು ನಾನು ಒಂದು 6 ವರ್ಷದಿಂದನೂ ಕೊಡ್ತಾ ಇದ್ದೀನಿ. ಬಟ್ ಆದರೆ 2-3 ಮಂತ್ಸಿಂದ ಮಾತ್ರ 100 ಕಸ್ಟಮರ್ ಜಾಸ್ತಿ ಆಗಿದ್ದಾರೆ. 100 ಕಸ್ಟಮರ್ಗಿಂತ ಜಾಸ್ತಿ ಕೊಟ್ಟಿದ್ದೀನಿ. ಈ ಕ್ರೀಮಲ್ಲಿ ಒಂದೇನು ಅಂತಂದರೆ, ನಾನು ಒಂದು 20-25 ಮಾತ್ರ ಕೊಡ್ತಾ ಇದ್ದೆ, ಜಾಸ್ತಿ ಕೊಡ್ತಾ ಇರಲಿಲ್ಲ. ಈಗ ನಂದು ನೈಟ್ ಟು ಡೇ ಮತ್ತು ಈ ಕ್ರೀಮ್ದು ವಿಡಿಯೋ ಮಾಡಿದ್ಮೇಲೆ ಪ್ರತಿಯೊಬ್ಬರು ಯೂಸ್ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ತಗೋತಾ ಇದ್ದಾರೆ. ತಗೊಂಡವರು ಕೂಡ ನಮಗೆ ನನ್ನ ಗ್ರೂಪಲ್ಲಿ ನನ್ನ ಜೊತೆಗಿದ್ದಾರೆ. ಇದನ್ನು ತಗೊಂಡವರು ಮತ್ತೆ 2 ಕ್ರೀಮು 3 ಕ್ರೀಮ್ ಬುಕ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಥರದ ಕೆಮಿಕಲ್ಸ್ ಇಲ್ಲ, ಆರಾಮಾಗಿ ಪಿಗ್ಮೆಂಟೇಷನ್ಗೆ ಯೂಸ್ ಮಾಡ್ಬೋದು. ಐಟಮ್ಸು ತುಂಬ ಚೆನ್ನಾಗಿದೆ. ಒಂದು ಸಾರಿ ನೀವು ಯೂಸ್ ಮಾಡಿ, ಇದನ್ನು ಯೂಸ್ ಮಾಡಿದ್ಮೇಲೆ 200% ನನಗೆ ಇದು ಕ್ರೀಮು ಸೆಟ್ ಆಗಿಲ್ಲ, ಇದು ರಿಸಲ್ಟ್ ಇಲ್ಲ ಅಂದರೆ ನಾನು 200% ಅಮೌಂಟು ರಿಟರ್ನ್ ಮಾಡ್ತೀನಿ. ಯಾಕಂದರೆ ನಾನಿದು 6 ವರ್ಷದಿಂದನೂ ಕ್ರೀಮ್ ತರಿಸಿದ್ದೀನಿ. 6 ವರ್ಷದಿಂದನೂ ನನ್ನ ಹತ್ರ ಕಸ್ಟಮರ್ಸ್ ಇದ್ದಾರೆ. ಈ ಒಂದು ತಿಂಗಳಲ್ಲಿ 100 ಕಸ್ಟಮರ್ಸ್ ರೀಚ್ ಆಗಿದ್ದಾರೆ. ಅದನ್ನ ಹೇಳಕ್ಕೆ ಖುಷಿ ಪಡ್ತಾ, ಮತ್ತು ಈ ಕ್ರೀಮ್ ಬಗ್ಗೆ ಇನ್ನೊಂದ್ಸತಿ ವಿಡಿಯೋ ಮಾಡಿ ಅಂತ ಕೇಳಿದ್ರು, ಹಂಗಾಗಿ ಮತ್ತೆ ಇದು ವಿಡಿಯೋ ಮಾಡ್ತಾ ಇದ್ದೀವಿ. ನೋಡಿ, ಇಷ್ಟು ಸ್ಟಾಕ್ ಬಂದಿದೆ. ಆಮೇಲೆ ಇನ್ನೊಂದು ವಿಶೇಷತೆ ಏನು ಅಂತ ಅಂದರೆ, ಇದೇ ಕ್ರೀಮ್ ಕಂಪ್ನಿಯಿಂದ ಒಂದು ಲಿಪ್ ಬಾಮ್ ಬಂದಿದೆ. ಈ ಲಿಪ್ ಬಾಮ್ ಬಂದು ನಿಜ ಹೇಳಬೇಕು ಅಂದರೆ, ಈಗ ತುಟಿ ಎಲ್ಲ ಬ್ಲ್ಯಾಕ್ ಆಗಿರುತ್ತಲ್ಲ, ಆ ಬ್ಲ್ಯಾಕು ಸ್ವಲ್ಪ ಕಂಟ್ರೋಲ್ ಬರುತ್ತೆ. ಲಿಪ್ ಕೇರ್ ಥರನೇ ಒಂದು ಕೇರಿಂಗ್ ಆಗಿ ವರ್ಕ್ ಮಾಡುತ್ತೆ. ಒಂದು ಲಿಪ್ಸು ಕಲರ್ ಚೇಂಜ್ ಆಗುತ್ತೆ, ನ್ಯಾಚುರಲ್ ಕಲರು ಇದು ಬರುತ್ತೆ. ಈಗ ಎಷ್ಟೋ ಸರಿ ನಾನು ಲಿಪ್ಟಿಕ್ ಹಾಕೋದೇ ಕಡಿಮೆ ಮಾಡಿದ್ದೀನಿ, ಯಾಕಂದರೆ ಇದೊಂದು ಹಚ್ಕೊಂಡ್ರೆ ಸಾಕು, ಅಷ್ಟು ಸಾಫ್ಟಾಗಿ ಅಷ್ಟು ಕಲರ್ ಚೇಂಜ್ ಆಗುತ್ತೆ. ಹಂಗಾಗಿದೆ. ಇದು ಪ್ರೈಸ್ ಬಂದು 80 ರೂಪೀಸ್ ಇರುತ್ತೆ. ಇದು 600 ರೂಪೀಸು ವಿತ್ ಸೋಪ್ ಕೊಡ್ತಾ ಇದ್ದೀನಿ, ಫ್ರೀ ಶಿಪ್ಪಿಂಗು. ಇದ್ರ ರಿಸಲ್ಟು ಸುಮಾರು ಈಗ ನನ್ನ ಹತ್ರ ಒಂದು 200 ಕಸ್ಟಮರು ಯೂಸ್ ಮಾಡ್ತಿದ್ದಾರೆ. 200 ಕಸ್ಟಮರ್ಸು ಸಹ ನನಗೆ ರಿಸಲ್ಟ್ ಹೇಳಿರೋದ್ರಿಂದ ಅದು ನೀವೇ ಹೇಳ್ತೀರಾ. ನಾನು ಇದೊಂದು ಸರಿ ನಮ್ಮ ಹತ್ರ ತಗೊಂಡು ಇದು ರಿಸಲ್ಟ್ನ ಒಂದು 10 ಡೇಸಲ್ಲಿ ನೀವೇ ನನ್ನ ಜೊತೆ ಶೇರ್ ಮಾಡ್ತಾರೆ. ಯಾಕಂದರೆ ಅವ್ರ ನಂಬರ್ ನಾನು ಸೇವ್ ಮಾಡ್ಕೋತೀನಿ, ಗ್ರೂಪಲ್ಲಿ ಹಾಕೋತೀನಿ. ಯಾಕಂದರೆ ಅಷ್ಟು ಕಾನ್ಫಿಡೆಂಟು ನನಗೆ ಈ ರಿಸಲ್ಟ್ ಬರುತ್ತೆ ಅಂತ. ಆಗಿರುವಾಗ ಪ್ರತಿಯೊಬ್ಬರು ಇದನ್ನು ತಗೊಳ್ಳಿ, ಪ್ರತಿಯೊಬ್ಬರು ಯೂಸ್ ಮಾಡಾದ್ಮೇಲೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಹೇಳಿ ಅಂತ ಹೇಳ್ತಾ, ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ನ ಇದೇ ಕಂಪ್ನಿಯವರು ನನಗೆ 2 ಪ್ರಾಡಕ್ಟ್ ಕಳಿಸಿದ್ರು. ಸುಮಾರು ಪ್ರಾಡಕ್ಟ್ ಇರುತ್ತೆ, ಬಟ್ ನಾವೇನು ಅನ್ಕೋತೀವಿ ಅಂದರೆ ಎಲ್ಲ ಜಾಸ್ತಿ ಇರುತ್ತಲ್ಲ, ನಾವೆಲ್ಲ ಮಾಡಲ್ಲ, ಬೇಡ ಅಂತಿದ್ದೋ. ಬಟ್ ಅವರು ಇದ್ರ ಬಗ್ಗೆ ಡೀಟೇಲ್ಸ್ ಕಳಿಸಿ, ಇದನ್ನು ಯೂಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೊಡಿ, ನಿಮ್ಮದು ಚೆನ್ನಾಗಿ ಹೋಗ್ತಿದೆ, ಕ್ರೀಮು ಸೇಲ್ ಮಾಡ್ತಿದ್ದೀರಾ, ಜನಕ್ಕೆ ಯೂಸ್ ಆಗಲಿ, ನಿಮ್ಮದು ಕಾನ್ಸೆಪ್ಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ. ಇದು ಬಂದು ಲಿಪ್ ಕೇರು ಫ್ರೆಂಡ್ಸ್. ಲಿಪ್ ಕೇರ್ ವಿತ್ ಲಿಪ್ಗೆ ಕೇರಿಂಗ್ ಆದರೂ ಯೂಸ್ ಮಾಡ್ಬೋದು, ವಿತ್ ನಮಗೆ ಮೇಯ್ನ್ ಆಗಿ ಅದು ಲಿಪ್ಸ್ ಬ್ಲ್ಯಾಕ್ ಆಗಿದ್ರು ಕೂಡ ಕಂಟ್ರೋಲ್ ಆಗುತ್ತೆ. ಇದು ಹುಡುಗರಾಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಲೇಡೀಸ್ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಈಗ ನಿಜ ಹೇಳಬೇಕು ಅಂದರೆ, ಇದು ಬಂದಮೇಲೆ ನಾನು ಲಿಪ್ಟಿಕ್ ಕಡಿಮೆನೇ ಮಾಡಿದ್ದೀನಿ. ಯಾಕಂದರೆ ನಮಗೂ ಗೊತ್ತು, ಲಿಪ್ಟಿಕ್ ಹಚ್ಚಿ ನಾಳೆ ದಿನ ಏನಾದರೂ ಕಾಯಿಲೆ ಬರೋ ಚಾನ್ಸಸ್ ಇರುತ್ತೇನೋ ಅಂದ್ಬಿಟ್ಟು. ನಮ್ಮದು ಪಾರ್ಲರ್ ಇರೋದ್ರಿಂದ ನಾವು ಬೆಳಗ್ಗೆ ಬಂದರೆ ಲಿಪ್ಟಿಕ್ಕು ಇವೆಲ್ಲ ಮೇಕಪ್ ಮಾಡ್ತಿದ್ದೋ. ಬಟ್ ಈ ಕ್ರೀಮ್ ಇರೋದ್ರಿಂದ ನಾನು ಲಿಪ್ಟಿಕ್ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಬಟ್ ರಿಸಲ್ಟ್ ಚೆನ್ನಾಗಿದೆ. ಇದು ಹಚ್ಚಿದ್ರೆ ಸಾಫ್ಟ್ ಆಗುತ್ತೆ,
ಮತ್ತು ಬ್ಲ್ಯಾಕ್ನೆಸ್ ಕಡಿಮೆ ಬರುತ್ತೆ. ಯಾಕಂದರೆ ಯಾಕಂದರೆ ನನಗೇನೋ ಓದಿ ಕ್ರೀಮ್ ಕೊಟ್ಟು ಫೇಸ್ ಚೆನ್ನಾಗಿ ಹೋಗೋದೆ. ಲಿಪ್ ಇಲ್ವಾ, ಲಿಪ್ಗೆ ಏನಾದರೂ ಕೇರ್ ಇಲ್ವಾ, ಲಿಪ್ ಕಲರ್ ಆಗೋಕ್ಕೆ ಏನಾದರೂ ಕೊಡಿ ಅಕ್ಕಂತ ನನ್ನ ಫ್ರೆಂಡ್ಸು ನನ್ನ ಗ್ರೂಪಲ್ಲಿರೋ ಕೇಳ್ತಾ ಇದ್ರು. ಹಂಗಾಗಿ ಇದು ಲಿಪ್ ಕೇರ್ ತರಿಸಿದ್ದೀವಿ. ಚೆನ್ನಾಗಿದೆ. ಇದು ಅನ್ಕೋಬೋದು ಅಂಗಡಿಲೆಲ್ಲ 10 ರೂಪಾಯಿ 20 ರೂಪಾಯಿ ಸಿಗುತ್ತೇನೋ ಅಂತ, ಅದೆಲ್ಲ ಇದೇ ಕಂಪ್ನಿಯಿಂದ ತರಿಸ್ಕೊಟ್ಟಿರೋದು. ಇದು ತುಂಬ ಚೆನ್ನಾಗಿದೆ ಲಿಪ್ ಕೇರು. ಸುಮಾರು ಜನ ಯೂಸ್ ಮಾಡ್ತಿದ್ದಾರೆ, ಅವರೇ ಹೇಳ್ತಾರೆ. ಬಟ್ ಒಂದು ದಿನ ನೀವು ಯೂಸ್ ಮಾಡಿದ್ರು ನೀವೇ ಹೇಳ್ತೀರಿ ಇದು ಹೇಗಿದೆ ರಿಸಲ್ಟು ಅಂತ. ಇದು ತುಂಬ ಸಾಫ್ಟ್ನೆಸ್ ಇರೋದ್ರಿಂದ, ಈಗ ಚಳಿಗಾಲ ಇರೋದ್ರಿಂದ ಲಿಪ್ ಎಲ್ಲ ಹೊಡೆಯೋದ್ರಿಂದ ಇದು ತುಂಬ ಕೇರಿಂಗು ವರ್ಕ್ ಮಾಡುತ್ತೆ. ವಿತ್ ಕಲರು ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಇದು ಬಂದು MRP ಬಂದು 80 ರೂಪಾಯಿ. ಇದು 80 ರೂಪಾಯಿ ಪೀಸ್ ಇದು. ಸೊ ಆಮೇಲೆ ಇನ್ನೊಂದು ಏನು ಕಳಿಸಿದ್ದಾರೆ ಅಂದರೆ ನೋಡಿ ಫ್ರೆಂಡ್ಸ್, ಇದು ಬಂದು ಸ್ಕ್ರಬ್ಬು, ಇನ್ಸ್ಟಾ ಗ್ಲೋ ಸ್ಕ್ರಬ್ ಅಂದ್ಬಿಟ್ಟು. ನಾವು ಈಗ ಪಾರ್ಲರ್ ಆದ್ಮೇಲೆ ನಾವೆಲ್ಲ ಸ್ಕ್ರಬ್ ಮಾಡ್ತೀವಿ, ಇದ್ರ ಬಗ್ಗೆ ನಾನು ಕೇರಿಂಗ್ ತಗೊಂಡಿರ್ಲಿಲ್ಲ. ಬಟ್ ಅವರು ಒಂದ್ಸತಿ ಕಳ್ಸಿದ್ರು. ನಮಗೆ ಏನಂದ್ರೆ ಕಸ್ಟಮರ್ ಕೇಳ್ತಾ ಇದ್ರು, ಅಕ್ಕ ನೀವು ಕ್ರೀಮ್ಸ್ ಅಲ್ಲಿ ತರಿಸಿದ್ರಿ, ಏನಾದರೂ ಇದು ಕೈಗೆ ಬಾಡಿಗೆ ತರಿಸ್ಕೊಡಿ ಅಂತ ಕೇಳಿದ್ರು. ಆಮೇಲೆ ನಾವೇನು ಮಾಡ್ದೋ, ಅವ್ರನ್ನ ಕೇಳಿದಾಗ ಅಲ್ಲಿ ಅವರು ಸ್ಟೇಟಸಲ್ಲಿ ಹಾಕ್ತಾ ಇರ್ತಾರೆ ಪ್ರಾಡಕ್ಟ್ ಯಾವ್ಯಾವ್ದು ಇರುತ್ತೆ ಅದನ್ನ ಅಂದ್ಬಿಟ್ಟು. ಆಮೇಲೆ ಇದನ್ನ ಹಾಕಿದ್ರು. ಇದು ವ್ಯೂಸ್ ಎಲ್ಲ ಚೆನ್ನಾಗಿತ್ತು. ಇದ್ರ ಬಗ್ಗೆ ನಾನು ಕೇಳಿದಾಗ ನಿಜ ಹೇಳ್ಬೇಕು ಫ್ರೆಂಡ್ಸ್, ಅಂದರೆ ನಾವು ಪಾರ್ಲರ್ಗಳಲ್ಲಿ ಏನು ಮಾಡ್ತೀವಿ, ವ್ಯಾಕ್ಸಿಂಗ್ ಮಾಡ್ತೀವಿ, ಮತ್ತು ಟ್ಯಾನ್ ರಿಮೂವ್ ಮಾಡೋಕ್ಕೆ ಬ್ಲೀಚ್ ಮಾಡ್ತೀವಿ. ಬಟ್ ಆದರೆ ನಾನು ಇದು ಕ್ರೀಮ್ ತರಿಸಿದಾಗ ಏನು ಸ್ಪೆಷಲ್ ಇರ್ಬೋದು ಅಂತ ಟೆಸ್ಟ್ ಮಾಡಿದೆ. ಇದು ನಾವು ಸ್ನಾನಕ್ಕೆ ಹೋದಾಗ 10 ಮಿನಿಟ್ಸು ಇದನ್ನ ಕೈನ ರಬ್ಬ ಎಲ್ಲ ಮಾಡ್ಕೊಂಡು ಕೈಯೆಲ್ಲ ಉಜ್ಕೊಂಡು ನಾವು ಹಾಕಿದಾಗ ನಿಜ ಹೇಳ್ಬೇಕು ಅಂದ್ರೆ ಫ್ರೆಂಡ್ಸ್, ನಾನು ಫಸ್ಟ್ ಡೇ ಸೆಕೆಂಡ್ ಡೇನೆ ಇದು ಕ್ರೀಮ್ ನಾನು ಇಲ್ಲಿ ಹಚ್ಕೊಂಡು ಹಿಂಗೆಲ್ಲ ಮಾಡ್ತಾ ಇದ್ನಲ್ಲ, ಅದು ಮಾಡಿದಾಗೇ ಕಲರ್ ಚೇಂಜ್ ಆಗೋಯ್ತು. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಈಗ ನಾನು ಪಾರ್ಲರಲ್ಲಿ ಬ್ಲೀಚಿಂಗ್ ಮಾಡ್ಕೋತಾ ಇದ್ದೆ ಅನ್ಕೊಳ್ಳೋಣ. ನಾವು ವ್ಯಾಕ್ಸಿಂಗ್ ಎಲ್ಲ ಮಾಡುವಾಗ ಬ್ಲೀಚಿಂಗ್ ಮಾಡ್ಕೋತಾ ಇದ್ದೋ. ಇದನ್ನ ಹಚ್ಚಿದಾಗ ನಮಗೆ ಟ್ಯಾನ್ ರಿಮೂವ್ ಆಯ್ತಿದ್ದು. ಈ ಬ್ಲೀಚಿಂದ ಟ್ಯಾನ್ ರಿಮೂವ್ ಆಯಿತು. ಕತ್ತತ್ರ ಎಲ್ಲ ಬ್ಲ್ಯಾಕ್ ಇರುತ್ತಲ್ಲ ರಿಮೂವ್ ಆಗುತ್ತೆ. ಸ್ವಲ್ಪ ಫೇಸ್ಗೆ ನಾವು ಸ್ನಾನಕ್ಕೆ ಹೋಗಿದ್ದಾಗ ಸ್ವಲ್ಪ ಫೇಸ್ಗೆ ಹಚ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದು ಸ್ಕ್ರಬ್ಬಲ್ಲಿ. ನಿಜ ಹೇಳಬೇಕು ಅಂದರೆ ನೋಡಿ, ಅವರೇ ಕಳ್ತಾರೆ ಇನ್ಸ್ಟಾ ಗ್ಲೋ ಸ್ಕ್ರಬ್ ಅಂದ್ಬಿಟ್ಟು. ನೋಡಿ ಇನ್ಸ್ಟಾ ಗ್ಲೋ ತುಂಬ ಚೆನ್ನಾಗಿದೆ. ಇದು ಬಂದು 350. ಇದು ಬಂದು 100 ಗ್ರಾಮ್ಸ್ ಇರುತ್ತೆ. 350. ಏನೂ ಆಸೇನಿಲ್ಲ. ಬೇಕಾದವರು ಲೇಡೀಸು ತಗೊಂಡು ಯೂಸ್ ಮಾಡಿ. ಯಾಕಂದರೆ ಫೇಸ್ ಚೆನ್ನಾಗಿರುತ್ತೆ, ಕತ್ಬೇಕು, ಮೇನ್ ಕೈಗೆ ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನ ಯೂಸ್ ಮಾಡಿ. ನೀವು ಸ್ನಾನದಲ್ಲಿ ಇದ್ದಾಗ 10 ನಿಮಿಷ ಸ್ನಾನಕ್ಕನ ಹೋಗಿ ಆರಾಮಾಗಿದ್ದಾಗಾದ್ರೂ 10 ನಿಮಿಷ ರಬ್ ಮಾಡ್ಕೊಂಡು ಮಾಡಿದ್ರೆ ಟ್ಯಾನ್ ರಿಮೂವ್ ಆಗುತ್ತೆ, ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ. ಒಳ್ಳೆ ಸ್ಕ್ರಬ್ ಇದು, ತುಂಬ ಚೆನ್ನಾಗಿದೆ. ಈಗ ನಾನು ಇದೇ ಒಂದು ಕಂಪ್ನಿಲಿ 3 ಪ್ರಾಡಕ್ಟ್ ಹೇಳ್ತಾ ಇದ್ದೀನಿ. ಒಂದು ಕ್ರೀಮು, ಒಂದು ಸ್ಕ್ರಬ್ಬು, ಮತ್ತು ವಿತ್ ಲಿಪ್ ಕೇರು. ಈ 3 ಈಗ ಹೊಸ್ದಾಗಿ ಕಳಿಸಿದ್ದಾರೆ. ಇದನ್ನ ಇಷ್ಟು ದಿನ ಸೇಲ್ ಮಾಡಿರಲಿಲ್ಲ. ಇದನ್ನ ಮಾತ್ರ ಕೇರ್ ಮಾಡ್ತಾ ಇದ್ದೀನಿ. ಈಗ ನಾನು ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಸಮಾಧಾನ ಅನಿಸ್ತು. ಇದು ಚೆನ್ನಾಗಿದೆ, ಮಾಡ್ಬೋದು, ಕೊಡ್ಬೋದು. ರೈಟು ಏನು ಕಡಿಮೆ ಇದೆ ಫ್ರೆಂಡ್ಸ್. ಯಾಕಂದರೆ ನಾನು ಪಾರ್ಲರಲ್ಲಿ ತರೋ ಪ್ರಾಡಕ್ಟೇ ತುಂಬ ಕಾಸ್ಟ್ಲಿ ಇರುತ್ತೆ. 600-700 ರೂಪಾಯಿ ಇರುತ್ತೆ ಒಂದು ಇಷ್ಟಿಷ್ಟು ದಪ್ಪ ಡಬ್ಬ. ಬಟ್ ಇದು 350 ರೂಪಾಯಿಗೆ ವರ್ತ್ ಆಗಿದೆ. ತೊಂದರೆ ಏನಿಲ್ಲ. ಒಂದೊಂದ್ಸರಿ ಯೂಸ್ ಮಾಡಿ. ಯಾಕಂದರೆ ನನ್ನ ಹತ್ರ ಈಗ 350 ಜನ ನನ್ನ ಗ್ರೂಪಲ್ಲಿ ಇದ್ದೀರಾ. ಇವ್ರು ಅವ್ರಿಗೋಸ್ಕರ ಇದು ಮಾಡ್ತಿರೋದು. ಬಟ್ ಇದು ವಿಡಿಯೋ ಮಾಡ್ತಿರೋದ್ರಿಂದ ಪ್ರತಿಯೊಬ್ಬರು ಯೂಸ್ ಮಾಡಿ. ನನ್ನ ಒಂದು 2 ಕಡೆಯಿಂದ ನಾನು ಐಟಮ್ಸ್ ತರ್ತೀನಿ. ಯಾವುದೂ ರಿಜೆಕ್ಟೆಡ್ ಐಟಮ್ಸ್ ಇಲ್ಲ, ಎಲ್ಲ ದೊಡ್ಡ ಕಂಪನಿಯಿಂದ ಚೆನ್ನಾಗಿ ಗೊತ್ತಿರೋದ್ರಿಂದ. ಒಂದು ಸ್ಮಾಲ್ ಕ್ರೀಮು ವಿತ್ ಡೇ ಆ್ಯಂಡ್ ನೈಟ್ ಕ್ರೀಮು. ಸ್ಮಾಲ್ ಕಂಪ್ನಿಲಿ ಲಿಪ್ ಕೇರು ಸ್ಕ್ರಬ್ಬು ಕೂಡ ಬಂದಿದೆ. ಚೆನ್ನಾಗಿದೆ ಫ್ರೆಂಡ್ಸ್, ಎಲ್ಲರೂ ಯೂಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟು ದಿನ ನಾನು ಹೇಗೆ ಈ ಒಂದು ಸ್ಮಾಲ್ ಕ್ರೀಮಸಲ್ಲಿ ನಿಜ ಹೇಳಬೇಕು ಅಂದರೆ ಇವತ್ತು 100 ಕಸ್ಟಮರ್ಸ್ ಎಷ್ಟು ಆಗಿದ್ದಾರೆ ಅಂದರೆ, ನನ್ನ ಹಳೆ ಕಸ್ಟಮರ್ ಒಂದು 50-60 ಇತ್ತು. ಈಗ ಟೋಟಲಿ 200 ಕಸ್ಟಮರ್ಸ್ ಇದಾಗಿದ್ದಾರೆ. ದಿನ ಬುಕ್ ಮಾಡ್ತಿರ್ತಾರೆ, ದಿನ ಗ್ರೂಪಲ್ಲಿ ಶೇರ್ ಮಾಡ್ತಿರ್ತಾರೆ. ನನ್ನ ಫೇಸ್ ಹಂಗಾಯಿತು, ನನ್ನ ಫೇಸ್ ಹಿಂಗಾಯಿತು ಅಂತ. ನಾವು ದುಡ್ಡು ಮಾಡೋದಕ್ಕಿಂತ ಮೇಯ್ನಾಗಿ ಆ ಒಂದು ಜನದ ಖುಷಿ ಹೇಳ್ತಾರಲ್ಲ ಫ್ರೆಂಡ್ಸ್, ಅದಕ್ಕೆ ನಾವು ಎಷ್ಟು ದುಡ್ಡು ಕೊಟ್ಟರು ನಮ್ಗೆ ಸಾಲಲ್ಲ ಅನಿಸುತ್ತೆ. ನನಗೆ ಬೇಕಾಗಿರೋದು ದುಡ್ಡು ಮಾಡಬೇಕು ಅನ್ನೋ ಉದ್ದೇಶ ನಂಗೆ ಬೇಕಾಗಿಲ್ಲ. ದುಡ್ಡು ಬೇಡ ನನಗೆ. ಈ ವಯಸ್ಸಿಗೆ ದುಡ್ಡು ನೋಡಿ ಬೇಜಾರಾಗ್ಬಿಟ್ಟದೆ, ಭಯ. ದುಡ್ಡು ಬೇಡ, ಬಟ್ ಅಷ್ಟು ಜನನು ಖುಷಿ ಪಡಬೇಕು, ಅಷ್ಟು ಜನನು ಯೂಸ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಇದು 2 ವಿಡಿಯೋ ಮಾಡಿದ್ದೆ. ಇದು ಬಂದು ನಂದು 2ನೇ ವಿಡಿಯೋ ಆಗಿರುತ್ತೆ ನನ್ನ ಯೂಟ್ಯೂಬಲ್ಲಿ. ಇದು 2ನೇ ವಿಡಿಯೋ. ಸುಮಾರು 1.5-2 ತಿಂಗಳು ಆಗೈತೆ ಅಷ್ಟೇ. ಅವತ್ತಿಂದ ಇವತ್ತವರೆಗೂ ತುಂಬ ಜನ ಕ್ರೀಮು ಡೇ ಆ್ಯಂಡ್ ನೈಟ್ ಕ್ರೀಮ್ ಕೊಡಿ, ಸ್ಮಾಲ್ ಕ್ರೀಮ್ ಕೊಡಿ. 2 ಕ್ರೀಮು ರಿಸಲ್ಟ್ ಒಂದೇ. ಬಟ್ ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಮುಖ ಹಾಳಾಗಿರೋರಿಗೆ ಬೆನಿಫಿಟ್ಟು. ಯಾಕಂದರೆ ಸ್ವಲ್ಪ ಕಪ್ಪಗಿದ್ದು, ಪಿಂಪಲ್ ಜಾಸ್ತಿ ಇದ್ದು, ಪಿಗ್ಮೆಂಟೇಷನ್ ಜಾಸ್ತಿ ಇದ್ದು, ಇವೆಲ್ಲ ಇತ್ತು ಅಂದರೆ ಒಳ್ಳೆ ರಿಸಲ್ಟು. ಬಟ್ ನಾನು ಓನಾಗಿ ಯೂಸ್ ಮಾಡ್ತಿರೋದು ಅಂದರೆ ಇದು ಡೇ ನೈಟ್ ಕ್ರೀಮು ಯೂಸ್ ಮಾಡ್ತೀನಿ. ಏನೋ ಗೊತ್ತಿದೆ, ಈ ಕ್ರೀಮ್ ಹಚ್ಚಿದ್ರೆ ನೋಡಿ, ಇವತ್ತು ನಾನು ಏನೂ ಮೇಕಪ್ ಮಾಡಿಲ್ಲ, ಸ್ವಲ್ಪ ಹುಷಾರು ಬೇರೆ ಇರಲಿಲ್ಲ, ಮೇಕಪ್ ಏನೂ ಮಾಡಿಲ್ಲ, ನ್ಯಾಚುರಲ್ ಆಗಿದ್ದೀನಿ. ಯಾರಾದರೂ ಬಂದು ಸಾಕು, ನೀನು ಯಾವಾಗ ಹಿಂಗಿರ್ತೀಯ ಅಂತ ಕೇಳ್ತಾರೆ. ಹಂಗಾಗಿ ರೈಟು ಕೂಡ ಕಡಿಮೆ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಈಸಿಯಾಗಿ ಅವ್ರ ಕೈಗೆ ಸಿಗಲಿ, ಪ್ರತಿಯೊಬ್ಬರಿಗೂ ಈಸಿಯಾಗಿ ಅವರು ಯೂಸ್ ಮಾಡಿದ್ರೆ ನೆಕ್ಸ್ಟು
ಅವ್ರ ಇಡೀ ಟೀಮು ಇಡೀ ಫ್ಯಾಮಿಲಿಗೆ ತಗೋತಾರೆ ಅನ್ನೋ ಒಂದು ಕಾನ್ಫಿಡೆಂಟ್ ನನಗಿತ್ತು. ಅದೇ ಥರ ತಗೋತಾ ಇದ್ದಾರೆ. ಅದೇ ಥರ ಇನ್ನು ಮುಂದಕ್ಕೆ ಸಪೋರ್ಟ್ ಮಾಡಿ ಎಲ್ಲರೂ ತಗೊಳ್ಳಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.